ರಾಷ್ಟ್ರೋತ್ಥಾನ ಪಿಯು ಕಾಲೇಜಿನಲ್ಲಿ ರಾಷ್ಟ್ರೋತ್ಸವ 2025-26ನೇ ಮಾತೃವಂದನಾ ಕಾರ್ಯಕ್ರಮ ಭಕ್ತಿಭಾವ ಸಾಂಸ್ಕೃತಿಕ ವೈಭವ. ಉಡುಪಿಯ ಬೇರ್ಕಾಡಿಯಲ್ಲಿ ಇರುವ ರಾಷ್ಟ್ರೋತ್ಥಾನ ಪಿಯು ಕಾಲೇಜಿನಲ್ಲಿ ರಾಷ್ಟ್ರೋತ್ಸವ 2025-26ರ ಅಂಗವಾಗಿ ಮಾತೃವಂದನಾ ಕಾರ್ಯಕ್ರಮ ಭಾನುವಾರ ಸಂಜೆ ಭಕ್ತಿಭಾವ ಹಾಗೂ ಸಾಂಸ್ಕೃತಿಕ ವೈಭವದೊಂದಿಗೆ ಜರುಗಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಂಡ ರಾಷ್ಟ್ರೋತ್ಥಾನ ಶಿಕ್ಷಣ ಸಂಸ್ಥೆಯ ರಾಜ್ಯ ಕಾರ್ಯದರ್ಶಿ ದಿನೇಶ್ ಹೆಗಡೆ, ರಾಷ್ಟ್ರೋತ್ಥಾನ ಸಂಸ್ಥೆ ಕಳೆದ 60 ವರ್ಷಗಳಿಂದ ಶಿಕ್ಷಣ ಸೇವೆ ಮತ್ತು ಸಾಮಾಜಿಕ ಜಾಗೃತಿಯಲ್ಲಿ ತೊಡಗಿಸಿಕೊಂಡಿದ್ದು 600ಕ್ಕೂ ಹೆಚ್ಚು ಪುಸ್ತಕಗಳನ್ನು ಪ್ರಕಟಿಸಿದೆ ಎಂದು ತಿಳಿಸಿದ್ದಾರೆ. ಕೋಲ್ಮಿಂಚು ಪುಸ್ತಕವು 10,000ಕ್ಕೂ ಹೆಚ್ಚು ಪ್ರತಿಗಳು ಮಾರಾಟವಾಗಿವೆ. 28,000ಕ್ಕೂ ಹೆಚ್ಚು ಮಂದಿಗೆ ಯೋಗಾಭ್ಯಾಸ ನೀಡಲಾಗಿದೆ ಎಂದು ಹೇಳಿದ್ದಾರೆ. ಸ್ಲಂ ಪ್ರದೇಶಗಳಲ್ಲಿ ಉಚಿತ ಶಿಕ್ಷಣ, ಆರೋಗ್ಯ ಸೇವೆ, ಮಹಿಳೆಯರಿಗೆ ಕಾನೂನು ಅರಿವು, ಕಣ್ಣಿನ ಚಿಕಿತ್ಸೆ ಸೇರಿದಂತೆ ಹಲವಾರು ಸೇವಾ ಕಾರ್ಯಗಳು ನಡೆಯುತ್ತಿವೆ ಎಂದು. ಶಿಕ್ಷಣವು ಕೇವಲ ಅಂಕಗಳಿಗೆ ಸೀಮಿತವಾಗದೆ ಸಂಸ್ಕಾರಯುತವಾಗಬೇಕು ಎಂದು ಒತ್ತಿ ಹೇಳಿದ್ದಾರೆ. ಮುಖ್ಯ ಅತಿಥಿ ಮಣಿಪಾಲ್ ಆಸ್ಪತ್ರೆಯ ಮುಖ್ಯಸ್ಥೆ ಡಾಕ್ಟರ್ ರಂಜಿತಾ ಶೆಟ್ಟಿ ಮಾತನಾಡಿ, ಶಿಕ್ಷಣವು ಶಿಸ್ತು, ಸಂಯಮ ಮತ್ತು ಮೌಲ್ಯಾಧಾರಿತವಾಗಿರಬೇಕು, ತಂತ್ರಜ್ಞಾನ ಬಳಕೆಯಲ್ಲಿ ಎಚ್ಚರ ಅಗತ್ಯ ಎಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದ್ದಾರೆ. ಬಲವಾದ ಕುಟುಂಬದಿಂದ ಬಲವಾದ ವ್ಯಕ್ತಿ, ಬಲವಾದ ವ್ಯಕ್ತಿಯಿಂದ ಬಲವಾದ ರಾಷ್ಟ್ರ ನಿರ್ಮಾಣ ಸಾಧ್ಯ ಎಂದರು. ಕಾರ್ಯಕ್ರಮದ ಅಂತ್ಯದಲ್ಲಿ ವಿದ್ಯಾರ್ಥಿಗಳಿಂದ ದೇಶದ ವಿವಿಧ ಭಾಗಗಳ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ನೃತ್ಯಗಳು, ಯೋಗಾಭ್ಯಾಸ, ನೃಸೈನ್ಯದ ಸಾಹಸ ಪ್ರದರ್ಶನ, ಹುಲಿವೇಷ ಕುಣಿತ ಸೇರಿದಂತೆ ವೈಭವಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದಿವೆ. ಈ ಸಂದರ್ಭದಲ್ಲಿ ಗುರುರಾಜ ಪೂರ್ಣಿಮಾ, ಮಿಥುನ್ ಕುಮಾರ್, ರಾಘವೇಂದ್ರ, ಯೋಗೇಶ್ ನಾಯಕ್, ವಸಂತ ಗುರುಜಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ದೇವರಾಜ್ ಕೆ ನೆಲ್ಲಿಹಂಕ್ಲು, ಎನ್ಕೆಎಸ್ ಪ್ರಾರಂಭ ಆಯಿತು. 65ರಲ್ಲಿ ರಾಷ್ಟ್ರೋತ್ಥಾನ ಪ್ರಾರಂಭ ಆಗಬೇಕಾದ್ರೂ ಒಂದು ಹಿನ್ನೆಲೆ ಸ್ಥಿತಿ ಇತ್ತು. ಸ್ವಾತಂತ್ರ್ಯ ಹೋರಾಟಕ್ಕಿಂತ ಮುಂಚೆ ನಮ್ಮ ದೇಶ ಸ್ವಾತಂತ್ರ್ಯ ಆಗಬೇಕು, ರಾಮರಾಜ್ಯ ಆಗಬೇಕು. ಗಾಂಧೀಜಿಯವರೇ ಒಂದು ಕಡೆ ಹೇಳ್ತಾರೆ, ಶಿಕ್ಷಣದಲ್ಲಿ ಭಾರಿ ಒಳ್ಳೆಯ ವಿಷಯ ಬರಬೇಕು, ನಮ್ಮ ಭಾರತೀಯ ಶಿಕ್ಷಣ ಬರಬೇಕು. ಗಾಂಧೀಜಿಯವರು ಒಂದು ಕಡೆ ಬರೆದಿದ್ದಾರೆ, 1921ರಲ್ಲಿ ಒಂದು ಪುಸ್ತಕದಲ್ಲಿ ಬರೆದಿದ್ದಾರೆ. ಭಾರತೀಯ ಶಿಕ್ಷಣ ಅಂದರೆ ನಮ್ಮ ಸಂಸ್ಕೃತಿಯ ಪ್ರತೀಕವಾದಂಥ ಶಿಕ್ಷಣ ಬರಬೇಕು. ಅದಕ್ಕೋಸ್ಕರ ಸ್ವಾತಂತ್ರ್ಯ ಹೋರಾಟ ಮಾಡಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರಬೇಕು, ಆಮೇಲೆ ಅದನ್ನೆಲ್ಲ ನಾವು ಮಾಡಬೇಕು ಅಂತ. ಆದರೆ ಸ್ವಾತಂತ್ರ್ಯ ಬಂದ ತಕ್ಷಣ ಯಾರು ಚುಕ್ಕಾಣಿಯನ್ನು ಹಿಡಿದ್ರೋ ಅವರು ಇದನ್ನು ಪೂರ್ತಿ ದಾರಿ ತಪ್ಪಿಸ್ಬಿಟ್ರು. ಬ್ರಿಟಿಷರ ಕಾಲದಲ್ಲಿ ಸ್ವಲ್ಪ ಮಟ್ಟಿಗೆ ಮೇಲು, ನಾನು ಬ್ರಿಟಿಷನ್ನು ಹೊಗಳ್ತೇನೆ ಅಂತಲ್ಲ, ಆದರೆ ಅದಾದ ಮೇಲೆ ಸ್ವಾತಂತ್ರ್ಯ ಬಂದ ನಂತರ ಇನ್ನೂ ಅಧ್ವಾನ ಮಾಡಿಟ್ಬಿಟ್ರು. ನಮ್ಮ ಪೂರಕವಾದಂಥ ಶಿಕ್ಷಣವನ್ನು ಬದಲಾಯಿಸಿ ಏನೋ ಸೋಷಲಿಸಮು, ಸೆಕ್ಯುಲರಿಸಮ್ ಅಂಥೇಳಿ ಪೂರ ನಮ್ಮ ಸಂಸ್ಕೃತಿಯ ಬುಡನೆ ಕತ್ತರಿಸುವಂಥ ಸ್ಥಿತಿ. ಇನ್ನೊಂದು ಕಡೆ ಸಮಾಜದಲ್ಲಿ ಒಂದೇನು ಕೆಲಸ ಉಳಿದಿಲ್ಲ. ಇನ್ನು ಎಲ್ಲ ಸರ್ಕಾರ ಮಾಡುತ್ತೆ. ನಾವು ಅದನ್ನು ರಸ್ತೆ ಸರ್ಕಾರ ಮಾಡುತ್ತೆ, ಮಿಲಿಟರಿ ಸರ್ಕಾರ ನೋಡುತ್ತೆ, ಪೊಲೀಸ್ ಸರ್ಕಾರ ನೋಡುತ್ತೆ, ಇಂಡಸ್ಟ್ರಿ ಸರ್ಕಾರ ಮಾಡುತ್ತೆ. ನಮ್ಮದೇನು, ನಮ್ಮ ಪಾತ್ರನೇ ಇಲ್ಲ. ಇದು ಎರಡನೇದು. ಮೂರನೇದೇನು, ಪ್ರತಿಯೊಬ್ಬರಿಗೆ ತಾನು ಏನು ಬೇಕಾದ್ರೂ ಮಾಡೋದು, ಸ್ವಾತಂತ್ರ್ಯ ಸಿಕ್ಕಿದೆ, ಏನು ಬೇಕಾದ್ರೂ ಮಾಡ್ಬೋದು. ಇದರ ಒಂದು 20 ವರ್ಷದ 42ರಿಂದ 65ರವರೆಗೆ ನೋಡಿದಾಗ ಎಲ್ಲೋ ಒಂದು ಕಡೆ ಮೌಲಿಕವಾದಂಥ ಸಮಾಜದಲ್ಲಿ ಬದಲಾವಣೆ ಕಾಣ್ತಾ ಇದೆಯಲ್ಲ, ಈ ಸಮಾಜವನ್ನು ಜಾಗೃತಿ ಮಾಡುವಂಥ ಅವಶ್ಯಕತೆ ಇದೆಯಲ್ಲ. ನಮ್ಮ ಪರಂಪರೆ ಏನು, ನಮ್ಮ ಸಂಸ್ಕೃತಿ ಏನು, ನಮ್ಮ ಇತಿಹಾಸ ಏನು, ಈ ದೇಶಕ್ಕೋಸ್ಕರ ತಮ್ಮನ್ನು ತಾವು ಸಮರ್ಪಣೆ ಮಾಡಿದಂಥ ಮಹಾಪುರುಷರು ಯಾಕೆ ತಮ್ಮನ್ನು ತಾವು ಸಮರ್ಪಣೆ ಮಾಡಿದರು. ಆ ಕ್ರಾಂತಿಕಾರಿ ತನ್ನ ಗಲ್ಲು ಕಂಬ ಕೊಡುವಾಗ ಏನು ಮಾತು ಹೇಳ್ದ, ನನ್ನ ಭಾರತದ ಜನತೆ ಮುಂದಿನ ಅವರ ಜೀವನ ಈ ದೇಶದಲ್ಲಿ ಸಂತೋಷವಾಗಿ ಸುಖ ಸಮೃದ್ಧಿಯಿಂದಿದ್ರೆ ನನ್ನ ಜನ್ಮ ಸಾರ್ಥಕ ಆಯಿತು ಅಂತ ಹೇಳಿ ಅವನು ಗಲ್ಲು ಕಂಬಕ್ಕೆ ಏರಿದ್ನಲ್ಲ. ಆಗ ಆಗ್ತಾ ಇದೆಯಾ? ಎಲ್ಲಿದೆ ಸ್ವಾರ್ಥ? ಯಾವ ಸ್ವಾತಂತ್ರ್ಯವನ್ನು ಯಾವ ಕಾರಣಕ್ಕೆ ಕಳ್ಕೊಂಡಿದ್ವೋ ಅದೇ ಪುನರಪಿ ಬರ್ತಾ ಇದೆಯಲ್ಲ. ಇದನ್ನು ಬದಲಾವಣೆ ಮಾಡಬೇಕು ಅಂಥೇಳಿ ಒಂದು ರೀತಿಯ ಜಾಗೃತಿಯನ್ನು ಮಾಡಬೇಕು ಅಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಡೀ ದೇಶದಲ್ಲಿ ಈ ಸಾಹಿತ್ಯದ ಚಟುವಟಿಕೆಯನ್ನು ಮಾಡ್ಕೊಂಡು ಬಂತು. ಡೆಲ್ಲಿಯಲ್ಲಿ ಹಿಂದಿಯಲ್ಲಿ ಸುರುಚಿ ಸಾಹಿತ್ಯ, ಹೀಗೆ ಬೇರೆ ಬೇರೆ ಕಡೆಯಲ್ಲಿ ಈ ಸಾಹಿತ್ಯವನ್ನು ಪ್ರಾರಂಭ ಮಾಡಿದರು. ಕರ್ನಾಟಕದಲ್ಲಿ ರಾಷ್ಟ್ರೋತ್ಥಾನ ಪರಿಷತ್ತು ಸಾಹಿತ್ಯದ ಮುಖಾಂತರ ಇಂಟೆಲೆಕ್ಚುವಲ್ಸ್ ಫೀಲ್ಡಲ್ಲಿ, ಬುದ್ಧಿವಂತರ ಫೀಲ್ಡಲ್ಲಿ
ವೈಚಾರಿಕ ದೃಷ್ಟಿಯಿಂದ ನಮ್ಮ ಸಾಹಿತ್ಯವನ್ನು ಸಮಾಜಕ್ಕೆ ಕೊಡಬೇಕು. ಸಮಾಜದಲ್ಲಿ ಒಂದು ಚರ್ಚೆ ಆಗಬೇಕು. ನಮ್ಮ ದೇಶದ ಬಗ್ಗೆ, ನಮ್ಮ ಸಂಸ್ಕೃತಿ ಬಗ್ಗೆ, ನಮ್ಮ ಪರಂಪರೆ ಬಗ್ಗೆ ಚರ್ಚೆ ಆಗಬೇಕು. ನಿಜವಾದ ಸಂಗತಿಗಳನ್ನು ಸಮಾಜ ಮುಂದೆ ಇಡಬೇಕು. ಆ ರೀತಿಯ ಒಂದು ಪ್ರಯತ್ನದಿಂದ ಸಾಹಿತ್ಯವನ್ನು ತಂದ್ವಿ. ಹಾಗೆ ನೋಡ್ಲಿಕ್ಕೆ ಹೋದರೆ ರಾಷ್ಟ್ರೋತ್ಥಾನದ ಹತ್ರ ಸಾಹಿತ್ಯ ಬರೆಯುವಂಥ ವ್ಯಕ್ತಿಗಳಿರಲಿಲ್ಲ. ನಮ್ಮ ದಿವಂಗತ OS ಶೇಷಾದ್ರಿಗಳು ಅವರೇ ನಮಗೆ ಮೊದಲನೇ ಸಾಹಿತ್ಯ ಬರ್ಕೊಳ್ಳೋ, ಅವರು ಪ್ರಚಾರಕರು. ಆದರೂ ಒಂದಷ್ಟು ಸಾಹಿತ್ಯ ಬರ್ಕೊಟ್ರು, ಅದನ್ನೇ ನಾವು ಪ್ರಕಟಣೆ ಮಾಡಿದ್ವಿ. ಆಮೇಲೆ ಬೇರೆ ಬೇರೆ ಉಪನ್ಯಾಸಗಳನ್ನು ಮಾಡಿ ಅದರ ಸಾರಾಂಶವನ್ನು ಪುಸ್ತಕ ರೂಪದಲ್ಲಿ ತಂದ್ವಿ. ಗಡಿಯಾಚೆನ ಗುಡಿಗಳು ಅಂತ ಒಂದು ಉಪನ್ಯಾಸ ಮಾಲೆ ಅಂಗವಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾವೆ ಅಂತ ಗುರೂಜಿಯವರು ಆಗಲೇ ಹೇಳಿದರು. ಸೊ ಅದರ ಒಂದು 4 ಕಾಂಪೊನೆಂಟ್ಸ್ ಏನಿದೆ, ದಟ್ ಈಸ್ ಲಿಟ್ರೇಚರ್, ಎಜುಕೇಷನ್, ಹೆಲ್ತ್ ಆ್ಯಂಡ್ ಸೋಷಿಯಲ್ ಎಂಪವರ್ಮೆಂಟ್. ಸೊ ಆಸ್ ದೇರ್ deep commitment to education, they have established this Rashtrottana Vidya Kendras throughout, and I congratulate Rashtrottana Parishad for having completed 60 years successfully. And as Guruji has already told, Rashtrottana Parishad start ಆಗಿದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರೇರಣೆಯಿಂದ. ಹಾಗೂ ಈ ಸಂಘ ಕೂಡ ಈಗ ಆಲ್ರೆಡಿ 100 ವರ್ಷಗಳನ್ನು ಮುಗಿಸಿ ಸಾಧನೆ ಹಾದಿಯಲ್ಲಿ ಮುನ್ನಡೀತಾ ಇದೆ. ಸೊ ಇಲ್ಲಿ ಒಂದು ಬಹು ಮುಖ್ಯವಾಗಿ ಹೇಳಬೇಕಾಗಿರೋ ಅಂಶ ಏನು ಅಂದರೆ, ಇಂಥ ಒಂದು ಸಣ್ಣ ಸಂಘವಾಗಿ ಶುರುವಾಗಿರುವಂಥ ಒಂದು ಈ ಸಂಘ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಇವತ್ತು ಇಷ್ಟು ಸುದೀರ್ಘ ಕಾಲದವರೆಗೆ 100 ವರ್ಷದಿಂದನೂ ಜಾಸ್ತಿ ಈಗ ಮುನ್ನಡೀತಾ ಇದೆ. ಸುದೀರ್ಘ ಕಾಲದೊಂದಿಗೆ ಸಂಪೂರ್ಣ ಸಮರ್ಪಣಾ ಮನೋಭಾವನೆಯೊಂದಿಗೆ ವ್ಯಕ್ತಿ ನಿರ್ಮಾಣದ ಮೂಲಕ ರಾಷ್ಟ್ರ ನಿರ್ಮಾಣ ಮಾಡುವ ಒಂದು ಕಾರ್ಯದಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡು ದೇಶದ ಮೂಲೆ ಮೂಲೆಗೂ ದೇಶದ ಆಚೆಗೂ ತಲುಪುವಂತೆ ಮಾಡಿರುವಂಥ ಒಂದು ಸಂಘ ಅಂತ ಹೇಳಿದರೆ ಅದು ಏಕೈಕ ಸಂಘ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತಲೇ ಹೇಳ್ಬೋದು. ಸೊ ಇದು ನಮ್ಮೆಲ್ಲರಿಗೂ ಒಂದು ತುಂಬ ಹೆಮ್ಮೆ ಮತ್ತು ಗೌರವದ ವಿಷಯವಾಗಿದೆ. ಸೊ ಇದರ ಅಡಿಯಲ್ಲಿ ನೋನ್ ನಾಟ್ ಓನ್ಲಿ ಫಾರ್ ಅಕಾಡೆಮಿಕ್ ಎಕ್ಸಲೆನ್ಸ್ ಬಟ್ ಆಲ್ಸೋ ಫಾರ್ building nation through value-based education. These institutions actually remind us that true education builds character before career, value before victory, and responsibility before reward. So I must congratulate Rashtrottana Vidya Kendra and Rashtrottana PU College, which has actually is completing first year. It is first year. So I must congratulate its entire team for their efforts and building the nation through all